ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಪ್ರೀತಿಯ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಚಾನಲ್ಗೆ. ಇಂದು ನಾವು 2025ರ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ, ಪೂಜೆಯ ವಿಧಿ, ಮಹತ್ವ ಮತ್ತು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಹಬ್ಬದ ಪರಿಚಯ. ವರಮಹಾಲಕ್ಷ್ಮಿ ವ್ರತವೆಂಬುದು ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಗೆ ಅರ್ಪಿತವಾದ ಅತ್ಯಂತ ಪವಿತ್ರ ದಿನವಾಗಿದೆ. ಈ ವ್ರತವನ್ನು ವಿಶೇಷವಾಗಿ ಮಹಿಳೆಯರು ತಾಳ್ಮೆಯಿಂದ, ನಂಬಿಕೆಯಿಂದ ಆಚರಿಸುತ್ತಾರೆ. ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಅಥವಾ ಪೂರ್ಣಿಮೆಯ ಮುನ್ನದ ಶುಕ್ರವಾರ ಆಚರಿಸಲಾಗುತ್ತದೆ. 2025ರಲ್ಲಿ ಈ ಹಬ್ಬ ಆಗಸ್ಟ್ 8 ಶುಕ್ರವಾರ ಬರುವುದು. ಈ ಹಬ್ಬದ ಹಿಂದಿನ ಕಥೆ. ಪುರಾಣಗಳ ಪ್ರಕಾರ ಈ ವ್ರತವನ್ನು ಮೊದಲ ಬಾರಿಗೆ ಮಾಡಿದ್ದು ಚರಾತಿ ಎಂಬ ಸತಿ ಮಹಾತ್ಮೆಯು. ಅವಳು ತನ್ನ ಕುಟುಂಬದ ಶ್ರೇಯಸ್ಸಿಗಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ತಮ್ಮ ಕುಟುಂಬದ ಸಂಪತ್ತು, ಆರೋಗ್ಯ ಮತ್ತು ಸಂತೋಷವನ್ನು ಗಳಿಸಿದಳು. ಆದ್ದರಿಂದ ಈ ದೇವಿಯನ್ನು ಮನದ ಪೂಜೆ ಮತ್ತು ಹೃತ್ಪೂರ್ವಕ ಭಕ್ತಿಯಿಂದ ಆರಾಧಿಸಿದರೆ ವ್ರತಧಾರಿಗಳಿಗೆ ಐಶ್ವರ್ಯ, ಪುತ್ರ ಸಂತಾನ, ಧನಧಾನ್ಯ, ಭದ್ರತೆ ದೊರಕುತ್ತದೆ. ಇನ್ನು ಪೂಜೆಯ ವಿಧಾನವನ್ನು ತಿಳಿದುಕೊಳ್ಳೋಣ. ಪ್ರಾತಃ ಕಾಲದಲ್ಲಿ ಎದ್ದು ಮನೆಯ ಸ್ವಚ್ಛತೆಯನ್ನು ಮಾಡಬೇಕು. ಪುಟ್ಟ ಮಂಟಪದಲ್ಲಿ ಕಲಶವನ್ನು ಸ್ಥಾಪಿಸಬೇಕು. ಕಲಶದ ಮೇಲೆ ಕವಡಿಯನ್ನು ಇಟ್ಟು ಅದರ ಮೇಲೆಗೆ ಲಕ್ಷ್ಮೀ ದೇವಿಯ ಚಿತ್ರ ಮತ್ತು ಅಥವಾ ವಿಗ್ರಹವನ್ನು ಇರಿಸಬೇಕು. ದೇವಿಗೆ ನೈವೇದ್ಯ, ಹೂವು, ಹಲಸು, ತಂಗಾಳೆ, ಹಣ್ಣುಗಳು, ಪೂಜೆ ಸಾಮಗ್ರಿ ಅರ್ಪಿಸಿ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠನೆ ಮಾಡಬೇಕು. ಧೂಪದ ಹಾರ, ಕುಂಕುಮದ ಅರ್ಚನೆ, ಲಲಿತ ಸಹಸ್ರನಾಮದ ಪಠನ ಇವುಗಳನ್ನು ಮಾಡಬಹುದು. ಪೂಜೆಯ ನಂತರ ದೇವಿಗೆ ಪ್ರಾರ್ಥನೆ ಮಾಡಿ ಮಂಗಳಾರತಿ ಮಾಡಿ ಪ್ರಸಾದವನ್ನು ಹಂಚಬೇಕು. ಈ ಹಬ್ಬದ ತತ್ವ ಮತ್ತು ಮಹತ್ವ. ಈ ದಿನ ದೇವಿಯನ್ನ ಪೂಜಿಸುವುದರಿಂದ ಕುಟುಂಬದಲ್ಲಿ ನೆಮ್ಮದಿ, ಧನಧಾನ್ಯದಲ್ಲಿ ವೃದ್ಧಿ, ಮದುವೆ, ಸಂತಾನ, ಉದ್ಯೋಗ ಇವುಗಳಲ್ಲಿ ವಿಘ್ನ ದೂರವಾಗುತ್ತದೆ. ದೇವಿಯ ಅನುಗ್ರಹದಿಂದ ಜೀವನದಲ್ಲಿ ಸತ್ವ, ಶುದ್ಧಿ ಮತ್ತು ಆತ್ಮಶಾಂತಿ ಪ್ರಾಪ್ತಿಯಾಗುತ್ತದೆ. ಪ್ರೀತಿಯ ದೇವಿ ಭಕ್ತರೇ, ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧೆಯಿಂದ ಆಚರಿಸಿ ಶ್ರೀ ಮಹಾಲಕ್ಷ್ಮಿಯ ದಿವ್ಯ ಕೃಪೆ ಸದಾ ನಿಮ್ಮ ಮೇಲೆ ಮತ್ತು ಮನೆ ಮೇಲೆ ಇರಲಿ ಎಂದು ಹಾರೈಸುತ್ತೇವೆ. ದಯವಿಟ್ಟು ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಇಂತಹ ಅದ್ಭುತವಾದ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಿ. ಧನ್ಯವಾದಗಳು. ಜಯ ಲಕ್ಷ್ಮೀ ದೇವಿ.